ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗೆಳತಿ ರಾಜೇಶ್ವರಿ. ಮನಸ್ಸೇ ಓ ಮನಸ್ಸೇ ಅಂತ ಮಾಡ್ತಾ ಇರುವಂಥ ಸೀಸನ್ನಲ್ಲಿ ಇವತ್ತು ಮತ್ತೆ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸಬ್ಜೆಕ್ಟ್ ತೊಗೊಂಡು ಬಂದಿದ್ದೀನಿ. ಅದುವೇ ನಂಬಿಕೆ. ನಾವು ನಂಬಿಕೆ ಮೇಲೇ ಈ ಭೂಮಿ ಮೇಲೆ ಎಲ್ಲರೂ ವಾಸಿಸ್ತಾನೆ ಇದ್ದೀವಿ ಸ್ನೇಹಿತರೆ. ಹಾಗಾದರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಗಳಿಗೆ ಒಂದು ಮೀಸಲಾಗಿರುತ್ತೆ. ಅದರಲ್ಲಿ ಒಂದು ಟಾಪಿಕ್ನ ನಾನು ತೊಗೊಂಡು ಬಂದಿದ್ದೀನಿ. ಅದು ಫ್ರೆಂಡ್ಶಿಪ್ ಅಥವಾ ಗೆಳೆತನ. ಈಗ ಒಂದು ಫ್ರೆಂಡ್ಶಿಪ್ಪನ್ನು ಮಾಡಿದ ಮೇಲೆ, ಒಂದು ಗೆಳೆತನ ಅಂತ ಮಾಡಿದ ಮೇಲೆ ಅವರಿಬ್ಬರ ಮಧ್ಯೆ ತುಂಬ ಅಗಾಧವಾದ ಒಂದು ಬಾಂಧವ್ಯ ಬೆಳೆಯುತ್ತೆ. ಮನೆಯಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ ಇರೋ ಮಧ್ಯೆ ಫ್ರೆಂಡ್ಶಿಪ್ ಪ್ರೀತಿಕೆನೆ ಈ ಒಂದು ಗೆಳೆತನ ಫ್ರೆಂಡ್ಶಿಪ್ಪಲ್ಲಿ ಸಾಕಷ್ಟು ಅನ್ಯೋನ್ಯವಾಗಿ ಬೆಳೆದ್ಬಿಟ್ಟಿರ್ತೀವಿ. ಮನೆಯಲ್ಲಿ ಭಾವನೆಗಳನ್ನು ಕೊಳ್ಳುವಾಗಲಂಥ ಸಂಗತಿಗಳನ್ನು ನಾವು ನಮ್ಮ ಒಂದು ನಂಬಿರ್ತಕ್ಕಂಥ ಒಂದು ಗೆಳೆತನದಲ್ಲಿ, ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಯಾರನ್ನೇ ಒಬ್ಬರು ಫ್ರೆಂಡ್ಶಿಪ್ ಅಂತ ಮಾಡಿಕೊಂಡ್ರೆ ನಮ್ಮ ಒಳಗಿನ ಆತ್ಮವನ್ನು ನಂಬದೇ ಇರತಕ್ಕಂಥ ಒಂದು ವಿಷಯನೂ ಕೂಡ ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಯಾರನ್ನ ಜೊತೆ ಫ್ರೆಂಡಾಗಿ ಡೀಪಾಗಿ ನಾವು ನಂಬಿರ್ತೀವಿ ಅವ್ರ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿರ್ತೀವಿ. ಆದರೆ ಶೇರ್ ಮಾಡ್ಕೊಂಡ್ಮೇಲೆ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಬಾರ್ದು ಅಂದ್ಕೊಂಡಿರೋ ವಿಷಯಗಳನ್ನು ನಾವು ಅವ್ರಿಗೆ ಒಂದು ಸಲ ಹೇಳಿದಾಗ ನಮ್ಮ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂದರೆ ಸ್ನೇಹಿತರೆ, ಅವರು ನಮ್ಮನ್ನು ಬಿಟ್ಟು ಇನ್ನು ಯಾರೋ ಥರ್ಡ್ ಪರ್ಸನ್ ಜೊತೆ ಹಾಗೆ ಮಾತಾಡ್ತಾ ನಿಂತಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಹೋಗಿಬಿಡುತ್ತಲ್ವ. ಇವ್ರು ನಮ್ಮ ಬಗ್ಗೆ ಏನಾದರೂ ಹೇಳ್ಬಿಡ್ತಾರೇನೋ, ನಾನು ಇವ್ರ ಮುಂದೆ ಹೇಳಿ ತಪ್ಪು ಮಾಡಿದ್ನೇನೋ, ನಮ್ಮ ಮನಸ್ಸಿಗೆ ಸ್ಥಿರತೆ ಅನ್ನೋದೇ ಇರೋದಿಲ್ಲ. ನಂಬಿಕೆ ಇಟ್ಟೇ ನಾವು ಅವ್ರ ಜೊತೆ ನಮ್ಮ ಒಂದು ಫೀಲಿಂಗನ್ನು ಶೇರ್ ಮಾಡಿಕೊಂಡಿರ್ತೀವಿ. ಅವರು ಕೂಡ ಅಷ್ಟೇ ನಂಬಿಕೆನ ನಮ್ಮ ಜೊತೆ ಇಟ್ಕೊಂಡಿರ್ತಾರಂತ ನಮ್ಮ ಮನಸ್ಸಿಗೆ ಅರಿವಿದ್ರೂ ಕೂಡ ನಾವು ಅದರ ಮೇಲೆ ನಂಬಿಕೆನೇ ಇರೋದಿಲ್ಲ. ಎಲ್ಲಿ ನಮ್ಮ ಸುದ್ದಿನೇ ಹೇಳ್ತಾರೇನೋ, ಅವ್ರು ನಮ್ಮನ್ನು ನೋಡಿ ಅಕಸ್ಮಾತ್ ಬೈ ಚಾನ್ಸ್ ಅವ್ರು ನಮ್ಮನ್ನು ನೋಡ್ತಾ ಏನೋ ಬೇರೆ ವಿಷಯನ ಮಾತಾಡ್ತಾ ಇದ್ರೂ ಕೂಡ ನಮ್ಮ ಮೈಂಡಲ್ಲಿ ಓಡೋದು ಒಂದೇ ಒಂದು ಥಾಟು, ಇವ್ರು ನಮ್ಮ ವಿಷಯನೇ ಮಾತಾಡ್ತಾ ಇದ್ದಾರೆ, ನಾನು ಇವ್ರಿಗೇನೋ ಹೇಳಿಬಿಟ್ಟೆ, ಅವ್ರು ಅದನ್ನೇ ಇನ್ನೊಬ್ರಿಗೆ ಹೇಳ್ತಾರೆ, ಇದು ಸ್ಪ್ರೆಡ್ ಆಗುತ್ತೇನೋ ಅನ್ನೋ ಒಂದು ಮನೋಭಾವನ. ಮನಸ್ಸು ಯಾರ ಹಿಡಿತದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮನಸ್ಸಿನ ಸ್ಥಿರತೆ ಕೂಡ ಅಷ್ಟೇ ಸೀಮಿತವಾಗಿರೋದೇ ಇಲ್ಲ. ನಾವೊಂದು ಅನ್ಕೋತೀವಿ, ಅದು ಇನ್ನೊಂದು ಕಡೆ ಓಡ್ತಾನೆ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಮನಸ್ಸಿನ ಸ್ಥಿರತೆ ಇದು ಯಾರ ಕೈಯಲ್ಲಿ ಸಿಗುತ್ತಾ? ಸಾಧ್ಯನೇ ಇಲ್ಲ. ಇದನ್ನು ಒಂದು ಇಷ್ಟೇ ಅಳತೆಗೋಲಲ್ಲಿ ನಾವು ಅದನ್ನು ಲೆಕ್ಕಕ್ಕೆ ಇಡೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಒಮ್ಮೆ ನಂಬಿ ಗೆಳೆತನ ಮಾಡಿದ ಮೇಲೆ ಅದನ್ನು ನಾವು ನಿಭಾಯಿಸಬೇಕು ಅಲ್ವಾ ಸ್ನೇಹಿತರೆ. ಅವರು ಕೂಡ ಅಷ್ಟೇ ನಿಭಾಯಿಸಿರ್ತಾರ ಒಂದು ನಂಬಿಕೆಯಿಂದನೇ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನಿಲ್ಲಿ ಮಾತಾಡ್ತಾ ಇರೋದು ಒಂದು ಮನಸ್ಸಿನ ಸ್ಥಿರತೆ ವಿಷಯ ಅಷ್ಟೇ. ಇದು ಯಾರಿಗೂ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಹಾಗಾದರೆ ಮತ್ತೆ ಹೊಸದೊಂದು ವಿಷಯದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ಮನಸ್ಸೇ ಓ ಮನಸ್ಸೇ ಅನ್ನೋ ಒಂದು ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಒಂದು ಸಣ್ಣ ಟಾಪಿಕ್ ಆದರೂ ಕೂಡ ಎಲ್ಲರ ಮನಸ್ಸಲ್ಲಿ ಒಂದು ಸಲ ಗೆಳೆತನ ಮಾಡಿದ ಮೇಲೆ ಏನಾದರೂ ಮತ್ತೊಬ್ಬರಿಗೆ ನಾವು ಕನ್ವಿಂಟ್ ಮಾಡಿದಾಗ ನಮಗದು ಏನಾದರೂ ಫೀಲ್ ಆಗುತ್ತೆ ಅನ್ಕೋತಾ ಇದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಹೋಗಿ ಬರೋದಾ. ಧನ್ಯವಾದಗಳೊಂದಿಗೆ ರಾಜೇಶ್ವರಿ.